ನಮ್ಮ ವಿಜಯ ಪ್ರಜಾಪ್ರತಿನಿಧಿ ನ್ಯೂಸ್ ಮಾಧ್ಯಮದವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ತಗೊಳ್ತಾ ಇದ್ದೀನಿ. ಇವತ್ತು ಬಂದು ನಮಗೆ ಒಳ್ಳೆ ರಕ್ಷಣೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದಿಂದ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮದು ಹೆಣ್ಣು ಮಗುಗೆ ನನಗೆ ಆಗಿರೋದ್ರಿಂದ ನನಗೊಂದು ನ್ಯಾಯ ಕೊಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀಲಮ್ಮ ಎಂಬ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಘಟನೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ನೀಲಮ್ಮ ಅವರು ಚಿಕ್ಕನಹಳ್ಳಿಯ ನಿವಾಸಿಯಾಗಿದ್ದು ಸ್ವಂತ ಮನೆ ಬಿದ್ದು ಹೋಗಿರುವುದರಿಂದ ನೆಲಮಂಗಲದ ಅರಿಶಿಣಗುಂಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇನ್ನು ಜುಲೈ 29ರಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 23/5 ಮತ್ತು 26/5ರ ಜಮೀನಿನಲ್ಲಿ ಕೆಲಸ ಮಾಡುವಾಗ ಕೂಲಿಗೆ ಬಂದ ಜೆಸಿಬಿ ವಾಹನ ಮತ್ತು ಸಹ ಚಾಲಕನಿಗೆ ಗ್ರಾಮದ ಕೆಲವರು ಹಲ್ಲೆ ಮಾಡಿದ್ದಾರೆ. ಹಾಗೆ ಜುಲೈ 30ರಂದು ನೀಲಮ್ಮರವರ ಅಣ್ಣನ ಮಗನ ಕಾರನ್ನು ಅಡ್ಡಗಟ್ಟಿ ವಿಡಿಯೋ ಮಾಡುತ್ತೀಯಾ ಎಂದು ಮೊಬೈಲ್ ಕಿತ್ತುಕೊಂಡಿದ್ರು. ಈ ಹಿನ್ನೆಲೆ ಈ ಬಗ್ಗೆ ನೀಲಮ್ಮನ ಅಣ್ಣ ವಿಷಯ ತಿಳಿಸಿದಾಗ ವಿಚಾರವನ್ನು ತಿಳಿಯಲು ಬಂದ ನೀಲಮ್ಮಳಿಗೆ ಶ್ರೀನಿವಾಸ, ಪುಟ್ಟರಾಜು, ರಾಮಕೃಷ್ಣ, ಗಂಗಾ ಮುನಿಯಪ್ಪ ನೀಲಮ್ಮನ ಮೇಲೆ ದೊಣ್ಣೆ, ಕಂಬಿ ಹಾಗೂ ಕಬ್ಬಿಣ ರಾಡ್ಗಳಿಂದ ಮನಬಂದಂತೆ ಥಳಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಹಾಗೆ ಹೇಮಲತಾ ಮತ್ತು ಆಶಾ ಎಂಬುವವರು ನೀಲಮ್ಮರವರ 60 ಗ್ರಾಂ ಮಾಂಗಲ್ಯ ಸರವನ್ನು ಕಿತ್ತು ಹಾಕಿದ್ದಾರೆ. ಈ ಹಿನ್ನೆಲೆ ನೀಲಮ್ಮ ಈ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಸದ್ಯ ಈ ಕುರಿತು ಎಫ್ಐಆರ್ ದಾಖಲಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಸಮಾಧಾನ ಇರೋನು ಇದರಲ್ಲಿ 35 ಗುಂಟೆ ಜಮೀನಿತ್ತು. ಆ ಜಮೀನು ತೊಗೊಂಡು ನಾವು ನಮ್ಮದೇ ಆದಂಥ ಜಮೀನು, ಅದು ಪೂರ್ವಜರದು, ಬೇರೆ ಯಾರೋ ಇದ್ರಿತ್ತು. ಆ ಜಮೀನನ್ನ ನಮ್ಮ ಮನೆ ಮಟ್ಟ ಇರೋದಕ್ಕೋಸ್ಕರ ನಾವು ವಾಪಸ್ ಬಿಡಿಸ್ಕೊಂಡಿದ್ದೀವಿ. ಅದನ್ನು ಆ ಜಮೀನು ಬಿಡಿಸ್ಕೊಂಡ ಮೇಲೆ ನಮಗೆ ಅದ್ಬಸ್ಕಾಕಿ ಅಳತೆ ಮಾಡಾದಮೇಲೆ ಬೇರೆ ಯಾರೋ ಅದಕ್ಕೆ ಯಾರು ವಾರಸ್ದಾರ ಇಲ್ದವರೆಲ್ಲ ಇದು ನಮ್ಮದು ಅಂತ ಬಂದು ಗಲಾಟೆ ಮಾಡ್ತಾರೆ. ಇದು ತಾಲೂಕು ಸರ್ವೇಯರ್ ಬಂದು ಅದ್ಬಸ್ಗೆ ಅಳತೆ ಮಾಡಿ ಕಲ್ಲಾಕಿ ಕೊಟ್ಟ ಮೇಲೆ ಇವಾಗ ಅವರು ಒತ್ತುವರಿ ಆಗಿರೋಂಥವ್ರಿಗೆ ನಾನು ನೋಟಿಸ್ ಇಶ್ಯೂ ಮಾಡಿರ್ತೀನಿ. ಈಗ ನಾನು ಜಮೀನು ಹತ್ರ ಹೋದರೆ, ಕೆಲಸ ಮಾಡೋಕ್ಕೆ ಹೋದರೆ, ಈ ಪುಡಿ ರೌಡಿಗಳ ಥರ ಒಂದು 10-15 ಜನ ಎಲ್ಲ ಗುಂಪು ಕಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡ್ತಾವ್ರೆ. ನಾನು ಕಾನೂನು ಪ್ರಕಾರವಾಗಿ 2 ಸರಿ 3 ಸರಿ ನಾನು ಇಲ್ಲಿ ಇದಕ್ಕೆ ಸ್ಟೇಷನ್ಗೆಲ್ಲನೂ ನನ್ನ ಮೇಲೆ ಆದಂಥ ಇದಕ್ಕೆಲ್ಲನೂ ಕಂಪ್ಲೇಂಟ್ ಎಲ್ಲ ಮಾಡಿರ್ತೀನಿ. ಆಮೇಲೆ ಸನ್ಮಾನ್ಯ ಇವರು ನಮ್ಮ ಗೃಹ ಮಂತ್ರಿಗೂ ನಾನು ಪತ್ರ ಬರೆದಿರ್ತೀನಿ, SP ಸಾಹೇಬ್ರ ಗಮನಕ್ಕೂ ತಂದಿರ್ತೀನಿ, DYSP ಸಾಹೇಬ್ರಿಗೂ ಇದನ್ನು ಹೇಳಿರ್ತೀನಿ. ನಾನೆಲ್ಲ ದಾಖಲಾತಿಗಳು ಕರೆಕ್ಟಾಗಿರ್ತದೆ. ಎಲ್ಲನೂ ಗೌರ್ಮೆಂಟಿಂದ ಏನೇನು ದಾಖಲಾತಿ ಇದೆಯೋ, ಖಾತಾ ಪಾಣಿ RTC ಇದೆ, ಸರ್ವೆ ನಂಬರ್ ಸ್ಕೆಚ್ ಇದೆ, ಆಧಾರ್ ಲಿಂಕ್ ಆಗಿದೆ. ನನಗೆ ಇದರಿಂದನೂ ಕೂಡ ಪಂಚಾಯಿತಿಯಿಂದ ಕೂಡ ಇದು ಗ್ರಾಮ ತಾಣ ಅಲ್ಲ, ಇದು ಸರ್ವೆ ನಂಬರು ಗ್ರಾಮ ತಾಣ ಅಂತ ನಮ್ಮಲ್ಲಿ ಯಾವುದೂ ಇದು ಮಾಹಿತಿ ಇಲ್ಲ ಅಂತ ನನಗೆ RTL ಹಾಕಿದೆ, ಅವರು ಕೊಟ್ಟಿದ್ದಾರೆ. ಆದರೂ ಕೂಡ ದೌರ್ಜನ್ಯ ಮಾಡಿ ಎಲ್ಲರನ್ನೂ ಗುಂಪು ಕಟ್ಕೊಂಡು ಬಂದ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿ ಇದು ಮಾಡಿರ್ತಾರೆ. ನನ್ನ ಕಿವಿಯಲ್ಲಿದ್ದಂಥ ವಾಲೆನೆಲ್ಲ ಇದೆಲ್ಲ ಕಿತ್ತಾಕಿ ಒಂದು 7-8 ಜನ 10 ಜನ ಸೇರ್ಕೊಂಬಿಟ್ಟು ಮಾಂಗಲ್ಯ ಸರ ಎಲ್ಲ ಕಿತ್ತಾಕಿ ನಾನು ಹಿಡ್ಕೊಂಡು ಹೊಡೆದು ಎಲ್ಲ ಒಂದು ಹೆಣ್ಣೆಂಗ್ಸು ಅಂತ ನೋಡಿದಿರೋನೇ ಸಾರ್ವಜನಿಕವಾಗಿ ಒಂದು ಹೆಣ್ಸಿಗೆ ಇಷ್ಟೊಂದು ಹೀನಾಮಾನವಾಗಿ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳನ್ನ ನಾನು ಹೇಳ್ಕೊಂಬಾರ್ದು ಅಂಥ ಮಾತುಗಳನ್ನೆಲ್ಲ ಆಡಿರ್ತಾರೆ. ಯಾವ ರೀತಿ ದೂರು ದಾಖಲು ಮಾಡಿದ್ದೀರಾ ಇಲ್ಲಿ ಸ್ಟೇಷನಲ್ಲಿ? ಎಷ್ಟು ಜನ ನಮಗೆ ಅವಮಾನ ಮಾಡಿ ಹೊಡೆದಿದ್ರು, ಇದೆಲ್ಲ ಮಾಡಿದ್ರು, FIR ಹಾಕ್ಸೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ಮಾಡಿರ್ತೀನಿ. ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ, FIR ಕೂಡ ಮಾಡಿದ್ದಾರೆ. ಅದು ಆಯ್ತಮ್ಮ, ನಿಮಗೆ ನಾವು ರಕ್ಷಣೆ ಕೊಡ್ತೀವಿ, ಆಯಿತು ಒಂದು ಹೆಣ್ಣೆಂಗ್ ಸಲುವ ಈ ಥರ ಮಾಡಿದ್ರಲ್ಲ ರಕ್ಷಣೆ ಕೊಡ್ತೀವಿ ಅಂತಲೂ ಒಂದು ಹೇಳಿದ್ದಾರೆ ನಮಗೆ. ಯಾವ ಠಾಣೆಯಲ್ಲಿ? ಇದು ಕುದೂರು ಠಾಣೆಯಲ್ಲಿ. ಇದ್ರ ಬಗ್ಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಸೋಲೂರು ಹೋಬಳಿಲಿ ಈ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇರೋವಂಥ ಈಗ ಕೆಲವೊಂದು ಇವ್ರನ್ನ ನಾವು ಬೇಕಾದಷ್ಟು ಸರಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ, ಈ ಥರ ಇವರು ಕೆಟ್ಟ ಇದರಲ್ಲಿ ಅವರೇ ಈ ಥರ ಎಲ್ಲ ರೌಡಿಸಮ್ ಮಾಡ್ತಾರೆ, ನಮಗೆ ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ, ನಮಗೆಲ್ಲೂ ರಕ್ಷಣೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಅವ್ರ ಬಗ್ಗೆ ಯಾರೂ ಸೂಕ್ತವಾದಂಥ ಇದನ್ನು
ತೊಗೊಳ್ತಾ ಇಲ್ಲ. ಇನ್ನು ಮುಂದೆ ಆದ್ರೂ ನಮ್ಮ ಗೃಹ ಸಚಿವರಾಗಲಿ, ನಮ್ಮ ಇವರಾಗಲಿ, SP ಸಾಹೇಬರಾಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು, ಅವ್ರನ್ನ ಈ ಕೂಡಲೇ ನನಗೇನೇನು ನಮಗೆ ತೊಂದರೆ ಕೊಟ್ಟಿದ್ದಾರೆ. ಒಂದು ಹೆಣ್ಣೆಂಗ್ಸು ಅಂತ ನೋಡಿದಿರ ಹೀನಾಮಾನವಾಗಿ ನಮ್ಮನ್ನೆಲ್ಲ ಎಳೆದಾಡಿ, ತಲೆ ಜುಟ್ಟೆಲ್ಲ ಇಟ್ಕೊಂಡು ಎಳೆದಾಡಿ, ಸೀರೆ ಎಲ್ಲ ಬಿಚ್ಚಿ ಎಳೆದಾಡಿ ಇಷ್ಟು ಅವಮಾನ ಮಾಡಿದರೆ ಒಂದು ಹೆಣ್ಮಗುಗೆ ಅಂತಂದರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೆಣ್ಣಿಂಗ್ಸು ನನಗೆ ನ್ಯಾಯ ಬೇಕು, ನಾನು ಹೆಣ್ಣೆಂಗ್ಸು, ನನಗೆ ನ್ಯಾಯ ಬೇಕು. ನೀವು ಈ ಮೂಲಕ, ಮಾಧ್ಯಮದ ಮೂಲಕ ಯಾರಿಗಾದರೂ ಮನವಿ ಮಾಡ್ತಾ ಇದ್ದೀರಾ? ಮಾಡ್ತಾಯಿದ್ದೀವಿ ಸ್ವಾಮಿ. ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗೂ ಮಾಡ್ತಾಯಿದ್ದೀನಿ, SP ಸಾಹೇಬ್ರಿಗೂ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ, ನಮ್ಮ DYSP ಸಾಹೇಬ್ರಿಗೂ ಕೂಡ ಕೇಳ್ಕೊತಾ ಇದ್ದೀನಿ, ನಮ್ಮ ಲೋಕಲ್ ನಮ್ಮ ಇವ್ರನ್ನೂ ಕೂಡ ಗ್ರಾಮ ಠಾಣದ ಅಧಿಕಾರಿಗಳ್ನೂ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಸರ್ಕಲ್ ಹತ್ರನೂ ನಾನು ಕೇಳ್ಕೊತಾ ಇದ್ದೀನಿ. ನಾನೊಂದು ಹೆಣ್ಣು ಮಗುವಾಗಿದ್ದೀನಿ, ನಮಗೆ ರಕ್ಷಣೆ ಕೊಡಿ, ಈ ಥರ ಹಿಂಗೆಲ್ಲ ರೌಡಿಸಮ್ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಮಟ್ಟ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಅಲ್ಲೇ ಮಾಡ್ತಾ ಇರೋದಮ್ಮ ನಿಮ್ಮ ಮೇಲೆ? ಹೆಸರುಗಳೇನು? ಆ ಹೆಸರುಗಳೆಲ್ಲ ಗೊತ್ತು. ಶ್ರೀನಿವಾಸ, ಪುಟ್ಟರಾಜ, ರಾಮಕೃಷ್ಣ, ಬಸವರಾಜ, ಆಮೇಲೆ ಇವುದು ಕೃಷ್ಣಪ್ಪ, ಆಮೇಲೆ ಹೆಂಗಸ್ರುಗಳು ಬಂದ್ಬಿಟ್ಟು ಹೇಮಲತಾ, ಲಕ್ಷ್ಮಮ್ಮ, ಆಶಾ, ಭಾಗ್ಯ ಅನ್ನೋರು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದೆಲ್ಲನೂ ನಮಗೆ ಇದೆಲ್ಲ ಅರೆಸ್ಟ್ಮೆಂಟ್ ಮಾಡಿ ಕೆಳಗಡೆ ಹಾಕ್ಕೊಂಡು ಅವನು ಕಾಲಲ್ಲೆಲ್ಲ ಒದ್ದಿರ್ತಾನೆ. ಸೀನಾ ಅನ್ನೋನು ನಾನು ಕಾಲಲ್ಲೇ ಒದ್ದಿರ್ತಾನೆ, ಇದ್ರ ಎದೆಗೆಲ್ಲನೂ ಹೊಡೆದಿರ್ತಾನೆ. ಅವನು ಸೀರೆ ಎಲ್ಲ ಹಿಡಿದು ಎಳೆದಾಕಿರ್ತಾರೆ. ಆದರೂ ಕೂಡ ನಮ್ಮ ಇದರಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದೇ ಇಲ್ವಾ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ. ಜಾಗಕ್ಕೆ ಬರಬೇಡ ಅಂತ ಜೀವ, ನನಗೆ ಈ ಜಾಗಕ್ಕೆ ಬರಬೇಡ್ರಿ, ನೀವು ಬರಬಾರ್ದು, ಈ ಜಾಗ ನಮ್ಮದೇನೇನೆ ಅಂತ ಹೇಳ್ಬಿಟ್ಟು ಎಲ್ಲ ದಾಖಲಾತಿಗಳು ಇದ್ದರೂ ಕೂಡ ಇದು ನಮ್ಮದೇ ಜಾಗ, ಈ ಜಾಗಕ್ಕೆ ಬಂದರೆ ನಿನ್ನ ಕೊಲೆ ಮಾಡ್ತೀವಿ, ನೀನು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಪ್ರಾಣ ಬೆದರಿಕೆ ಆಗ್ತವ್ರೆ. ಆದರೂ ಕೂಡ ನನಗಲ್ಲ ಅವಾಗೇನೇನೆ ಇವ್ರನ್ನೆಲ್ಲ ಬಿಟ್ಟು ನನಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು, ಬೆದರಿಕೆ ಹಾಕ್ಸೋದು, ದಾರಿ ಕಾಯೋದು ಎಲ್ಲ ರೀತಿಯಾಗೂ ಮಾಡ್ತಾವ್ರೆ. ಅದಕ್ಕೋಸ್ಕರ ನಾನು ಗೃಹ ಮಂತ್ರಿಗಳಿಗೂ ನಾನು ಪತ್ರ ಬರೆಸಿದ್ದೀನಿ. ನಾನು SP ಸಾಹೇಬ್ರಿಗೂ ಕೂಡ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ನೆಲಮಂಗಲ ಸ್ಟೇಷನಲ್ಲೂ ಕೂಡ ನಾನು ಒಂದು ಇದು ಮಾಡಿದ್ದೀನಿ. ನನಗೆ ಅಶ್ಲೀಲವಾದಂಥ ಮೆಸೇಜನ್ನು ಕಳಿಸ್ತಾಯಿದ್ರು, ಫೋಟೋಗಳ್ನೆಲ್ಲ ಹಾಕ್ತಾಯಿದ್ರು, ಅದೆಲ್ಲ ಮಾಡ್ತಾಯಿದ್ರು. ಅವಾಗೂ ಕೂಡ ನೆಲಮಂಗಲ ಸ್ಟೇಷನ್ಗೆ ಹೋಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಕೂಡ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಇವ್ರದ್ದು ತುಂಬಾ ಜಾಸ್ತಿ ಆಗಿದೆ. ನನಗೇನಾದರೂ ನಾಳೆ ಹೆಚ್ಚು ಕಮ್ಮಿ ಆದರೆ ಇವರೇ ಜವಾಬ್ದಾರು, ಇಷ್ಟು ಜನನೂ ಜವಾಬ್ದಾರು, ಇವರೇ ಹೊಣೆ ಹೊತ್ಕೊಬೇಕು. ಆಮೇಲೆ ರೇಣುಕಯ್ಯ ಅಂತ ಒಬ್ಬ ಇದ್ದಾನೆ, ಅವನದೇ ಜಾಸ್ತಿ ಇದನ್ನೆಲ್ಲ ಕುತಂತ್ರ ಮಾಡ್ತಾರೇ ಅವನು ಅವನ ಮಗ ಅದೆಲ್ಲನೂ. ಅವ್ರ ಹತ್ರ ಯಾವ ಡಾಕ್ಯುಮೆಂಟು ಇಲ್ಲ. ನಾನು ಅವ್ರ ಡಾಕ್ಯುಮೆಂಟ್ ಇದ್ದರೆ ಕೋರ್ಟಿಗೆ ತೊಗೊಂಬರಲಿ, ಕಾನೂನು ಪ್ರಕಾರದಲ್ಲಿ ನನ್ನ ಮೇಲೆ ಕ್ರಮ ಜರುಗಿಸ್ಲಿ, ನಾನು ನ್ಯಾಯಾಲಯಕ್ಕೆ ತಲೆ ಬಾಗ್ತೀನಿ. ಏನು ಅವ್ರ ಹತ್ರ ಏನು ಇಲ್ದಿರನೇ ನನಗೆ ಈ ಥರ ಒಂದು ಹೆಣ್ಣೆಂಗ್ಸು ಅಂದ್ಬಿಟ್ಟು ನನ್ನ ಬಗ್ಗೆ ಈ ಥರ ಹಿಂಗೆಲ್ಲ ಅಪಪ್ರಚಾರ ಮಾಡ್ಕೊಂಡು ಸುಳ್ಳುಗಳ್ನ ಹೇಳ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಡೋದು, ಸುಳ್ಳು FIR ಹಾಕ್ಸೋದು ನನ್ನ ಮೇಲೆ, ಸುಮ್ಮನೆ ಬಂದ್ಬಿಟ್ಟು ಕಂಪ್ಲೇಂಟ್ಗಳು ಕೊಡಿಸೋದು ನನ್ನ ಮೇಲೆ. ನಾನೇನೂ ಮಾಡಿರಲ್ಲ. ಬೆಳಗ್ಗೆ ಇದ್ದರೆ ಬಾರಮ್ಮ ನಿನ್ನ ಮೇಲೆ ಕಂಪ್ಲೇಂಟ್ ಇದೆ, ಬಾರಮ್ಮ ನಿನ್ನ ಮೇಲೆ FIR ಇದೆ ಅಂತ ಕರೀತಾರೆ. ಸುಳ್ಳು FIR, ಸುಳ್ಳು ಕೇಸು ಏನಕ್ಕೆ ಹಾಕಿಸ್ತಾರೆ ನನಗೆ ಹೇಳ್ರಿ? ಎಷ್ಟು ಸರಿ ನಾನು ಸ್ಟೇಷನ್ಗೆ ಬರಬೇಕು? ಎಷ್ಟು ಜನ ನಾವು ಒಂದು ಹೆಣ್ಮಗು ಎಷ್ಟು ಜನ ರೌಡಿಗಳ್ನ ಇಟ್ಕೊಂಡಿರ್ಬೋದು. ಇದ್ದರೆ ನಮ್ಮ ಅಣ್ಣನ ಮಕ್ಕಳಿಬ್ಬರು ನನ್ನ ಜೊತೇಲಿ ಇರ್ತಾರೆ, ಇನ್ಯಾರೂ ನಮ್ಮ ಜೊತೇಲಿ ಇರೋಲ್ಲ. ಇರೋರೇ ನಾವು 2 ಜನ 3 ಜನ, ಅವ್ರು ಇರ್ತಾರೆ ಒಂದು 10 ಜನ 15 ಜನ ಸುತ್ತಮುತ್ತ ಹಳ್ಳಿಯವ್ರನ್ನೆಲ್ಲರೂ ಕರ್ಕೊಂಬತ್ತಾರೆ. ಎಲ್ಲ ರೌಡಿಗಳ್ನ, ನೆಲಮಂಗಲದಾಗಿರೋ ರೌಡಿಗಳ್ನೆಲ್ಲ ಕರ್ಕೊಂಬತ್ತಾರೆ. ಅವ್ನಿಗೆ ಹೇಳಿದ್ದಾನೆ, CD ಮಾಡಿಕೊಟ್ಟಿದ್ದೀವಿ, ನೆಲಮಂಗಲದಲ್ಲಿರೋ ಅಂಡೇಪೇಟೆಯಲ್ಲಿರೋ ರೌಡಿಗಳ್ನೆಲ್ಲ ಕರ್ಸ್ಕೊಂಬತ್ತೀನಿ ಅಂತಲೂ ಹೇಳೋನೆ. ಇದೇ ಸ್ಟೇಷನಲ್ಲೇ ಇವ್ನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೂ ಅವನ ಮೇಲೆ ಏನೂ ಆಕ್ಷನ್ ತೊಗೊಂಡಿಲ್ಲ. ಸೈಜ್ಗಲ್ಲಿಂದ ಎತ್ತಾಕಿ ಆಪ್ರೇಟರ್ಗಳಿಗೆಲ್ಲ ಹೊಡೆದಿದ್ದಾರೆ. ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ, ಅವ್ರೇನು ಮಾಡ್ತಾಯಿಲ್ಲ. ನನ್ನ ಜಮೀನಲ್ಲಿ ಸುಮ್ಮನೆ ನಿಂತಿರೋ JCB ಬಂದು ಒಂದು 7-8 ಜನ ಬಂದು ಹಿಡ್ಕೊಂಡು ಹೊಡೆದಿದ್ದಾರೆ. ಅವ್ರಿಗೆ ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲನೂ ಸಾಕ್ಷಿ ಸಮೇತವಾಗೂ ನಾನು ಇದು ಮಾಡಿರ್ತೀನಿ, ಎಲ್ಲ ಕೊಟ್ಟಿರ್ತೀನಿ. ನಾನು ಎಲ್ಲ ದಾಖಲಾತಿನೂ, ವಿಡಿಯೋ, ಫೋಟೋಸು ಎಲ್ಲನೂ ನಾನು ಸಬ್ಮಿಟ್ ಮಾಡಿರ್ತೀನಿ. ಎಲ್ಲನೂ ಕೇಳ್ಕೊತಾ ಇದ್ದೀನಿ. ನಮ್ಮ ಸನ್ಮಾನ್ಯ ಇವರು ಗೃಹ ಸಚಿವರು ಸರ್ಗೆ ನಾನು ದಯವಿಟ್ಟು ಕೇಳ್ತಾ ಇದ್ದೀನಿ, ನೀವು ಎಷ್ಟು ಬೇಗ ಹೆಣ್ಮಕ್ಳು ರಕ್ಷಣೆಗೆ ನಿಲ್ತಿರೋ ಅಷ್ಟು ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ. ಈ ಪುಡಿ ರೌಡಿಗಳ್ನೆಲ್ಲ ಸ್ವಲ್ಪ ಮಟ್ಟ ಹಾಕಿ ಇವ್ರಿಗೆಲ್ಲ ಮಾಡಿ. ನಂದೆಲ್ಲ ಖಾತಾ ಕಂದಾಯ ಕಟ್ಟಿದ್ದೀನಿ. ನಂದೆಲ್ಲನೂ ಗೌರ್ಮೆಂಟ್ದು ಏನಿದೆಯೋ ನನ್ನೇ ಕೂಡ ಆಧಾರ್ ಲಿಂಕ್ ಆಗಿದೆ. ನಂದು ಆಧಾರ್ ಲಿಂಕು ಕೂಡ ಆಗಿದೆ, ನಂದು ಇದ್ರದ್ದು ಎಲ್ಲ ಆಗಿದೆ. ನೋಡಿರಿ ನನಗೆ ಯಾವ ಥರವಾಗಿ ಹೊಡಿತಾ ಇದ್ದಾರೆ, ಯಾವ ಥರವಾಗಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ನೋಡಿರಿ. ಅದು Gracias.
ನಮ್ಮ ವಿಜಯ ಪ್ರಜಾಪ್ರತಿನಿಧಿ ನ್ಯೂಸ್ ಮಾಧ್ಯಮದವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ತಗೊಳ್ತಾ ಇದ್ದೀನಿ. ಇವತ್ತು ಬಂದು ನಮಗೆ ಒಳ್ಳೆ ರಕ್ಷಣೆ ಕೊಟ್ಟಿದ್ದೀರಾ. ಇವತ್ತು ನನ್ನ ಪರವಾಗಿ ನಿಂತ್ಕೊಂಡು, ಒಂದು ಹೆಣ್ಮಗಿನ ಪರವಾಗಿ ನಿಂತ್ಕೊಂಡು, ಒಂದು ನನಗೆ ಧೈರ್ಯವನ್ನು ತುಂಬಿ ಎಲ್ಲ ಈ ರೀತಿಯಲ್ಲೂ ನಂಗೆ ಸಹಕಾರ ಕೊಟ್ಟು ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದಿಂದ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಇವಾಗೂ ಕೂಡ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ನಮ್ಮದು ಹೆಣ್ಣು ಮಗುಗೆ ನನಗೆ ಆಗಿರೋದ್ರಿಂದ ನನಗೊಂದು ನ್ಯಾಯ ಕೊಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ನನಗೊಂದು ನ್ಯಾಯ ಕೊಡಿಸ್ಕೊಡಿ. ಓಕೆನಾ ಇದು?